ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 9th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಮರುಸಿಂಚನ ಸ್ಟೂಡೆಂಟ್ ಹ್ಯಾಂಡ್ಬುಕ್ನ ಪೀರಿಯಡ್ ನಂಬರ್ 32 ಹಾಗೂ 33 ವರ್ಕ್ಶೀಟ್ಸ್ನ ಕೀ ಆನ್ಸರ್ಸನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಪೀರಿಯಡ್ ನಂಬರ್ 32ಗೆ ಬಂದಾಗ ಟಾಪಿಕ್ ಆಂಟಾನಿಮ್ಸ್ ಆ್ಯಂಡ್ ಸಿನಾನಿಮ್ಸ್, ಅದರಲ್ಲಿ ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್ನ ಬಗ್ಗೆ ನೀಡಲಾಗಿದೆ. ಇಲ್ಲಿ ವರ್ಕ್ಶೀಟ್ ನಂಬರ್ 77 ನೋಡಿದಾಗ ಈ ಒಂದು ಸಿನಾನಿಮ್ಸ್, ರೂಟ್ ವರ್ಡ್ ಮತ್ತು ಆಂಟಾನಿಮ್ಸನ್ನು ನೀಡಲಾಗಿದೆ. ಇಲ್ಲಿ ರೂಟ್ ವರ್ಡ್ ಅಂದಾಗ ಬೇಸ್ ವರ್ಡ್, ಮೂಲ ರೂಪ ಗುಡ್ ಅಂತ ಇದ್ದರೆ ಅದಕ್ಕೆ ಸಿನಾನಿಮ್ ಸಮಾನಾರ್ಥಕದ ಪದ ಫೈನ್ ಮತ್ತು ಆಂಟಾನಿಮ್ ವಿರುದ್ಧಾರ್ಥಕ ಪದ ಬ್ಯಾಡ್. ಹಾಗೆ ಹ್ಯಾಪಿಗೆ ಸಿನಾನಿಮ್ ಮೆರ್ರಿ ಮತ್ತು ಆಂಟಾನಿಮ್ ಸ್ಯಾಡ್. ಟಾಲ್ಗೆ ಸಿನಾನಿಮ್ ಹ್ಯೂಜ್, ಆಂಟಾನಿಮ್ ಶಾರ್ಟ್. ಈ ರೀತಿಯಾಗಿ ಈ ಒಂದು ಟೇಬಲನ್ನು ಸ್ಟಡಿ ಮಾಡಬೇಕಾಗುತ್ತೆ. ಈ ಟೇಬಲನ್ನು ಓದಿದ ನಂತರ ವರ್ಕ್ಶೀಟ್ ನಂಬರ್ 78ಗೆ ಬಂದಾಗ ಅಂಡರ್ಲೈನ್ ದ ಪ್ರಿಫಿಕ್ಸ್ ಆಫ್ ಈಚ್ ವರ್ಡ್, ರೈಟ್ ದ ಪ್ರಿಫಿಕ್ಸ್ ಇನ್ ದಿ ನೆಕ್ಸ್ಟ್ ಕಾಲಮ್, ಒನ್ ಈಸ್ ಡನ್ ಫಾರ್ ಯು ಅಂತ ಇದೆ. ಈ ಟೇಬಲನ್ನು ಗಮನಿಸಿದಾಗ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ವರ್ಡಲ್ಲಿ ಪ್ರಿಫಿಕ್ಸ್ ಯಾವುದು ಅನ್ನೋದನ್ನು ನಾವು ಆರಿಸಿ ಪ್ರಿಫಿಕ್ಸನ್ನು ಬರಿಬೇಕಾಗತ್ತೆ. ಫಸ್ಟ್ ವರ್ಡ್ ನೋಡಿದಾಗ ರೀಬಿಲ್ಡ್ ಅಂತ ಇದೆ. ಇಲ್ಲಿ ರೀ ಅಂತಕ್ಕಂಥದ್ದು ಪ್ರಿಫಿಕ್ಸ್. ಇರ್ರೆಗ್ಯುಲರ್, ಇದರಲ್ಲಿ ಇರ್ ಅಂತಕ್ಕಂಥದ್ದು ಪ್ರಿಫಿಕ್ಸ್ ಆಗುತ್ತೆ. ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಪ್ರಿಫಿಕ್ಸ್. ಸೆಮಿ ಆಟೋಮೆಟಿಕ್, ಸೆಮಿ ಪ್ರಿಫಿಕ್ಸ್. ಮಿಡ್ವೇ, ಮಿಡ್ ಅಂತಕ್ಕಂಥದ್ದು ಪ್ರಿಫಿಕ್ಸ್. ಇಂಟಾಲರೆಂಟ್, ಇನ್ ಅಂತಕ್ಕಂಥದ್ದು ಪ್ರಿಫಿಕ್ಸ್. ಡಿಸ್ರೆಸ್ಪೆಕ್ಟ್, ಡಿಸ್ ಅನ್ನೋದು ಪ್ರಿಫಿಕ್ಸ್ ಆಗುತ್ತೆ. ಮಿಸ್ಅಂಡರ್ಸ್ಟ್ಯಾಂಡ್, ಮಿಸ್ ಅನ್ನೋದು ಪ್ರಿಫಿಕ್ಸ್ ಆಗುತ್ತೆ. ಪ್ರಿಮೆಚೂರ್, ಪ್ರಿ ಅಂತಕ್ಕಂಥದ್ದು ಪ್ರಿಫಿಕ್ಸ್. ಇನ್ಆಕ್ಟಿವ್ ಅಲ್ಲಿ ಇನ್ ಅಂತಕ್ಕಂಥದ್ದು ಪ್ರಿಫಿಕ್ಸ್ ಆಗುತ್ತೆ. ಇನ್ನು ವರ್ಕ್ಶೀಟ್ ನಂಬರ್ 79ಗೆ ಬಂದಾಗ ನಾವು ಸಫಿಕ್ಸಸ್ಸನ್ನು ಬರೀಬೇಕು. ಪ್ರಿಫಿಕ್ಸ್ ಅಂದರೆ ಒಂದು ವರ್ಡ್ನ ಮುಂದುಗಡೆ ಒಂದು ಫ್ರೇಸನ್ನು ಸೇರಿಸಿ ಆ ವರ್ಡನ್ನು ನಾವು ಅಪೋಸಿಟ್ ಆಗಿ ಮಾಡ್ತೇವೆ. ಸಫಿಕ್ಸಸ್ ಅಂದಾಗ ಒಂದು ಪದದ ಹಿಂದೆ ಬ್ಯಾಕಲ್ಲಿ ಆ ಒಂದು ಪದಗಳನ್ನು ಸೇರಿಸಿ ಆ ಪದದ ಅರ್ಥವನ್ನು ಬದಲಾಯಿಸ್ತೇವೆ. ಇಲ್ಲಿ ಸಫಿಕ್ಸಸ್ಗೆ ಬಂದಾಗ ಕಂಫರ್ಟಬಲ್ ಅನ್ನೋದು ಕೊಟ್ಟಿದ್ದಾರೆ. ಇಲ್ಲಿ ಏಬಲ್, ABL, ಏಬಲ್ ಅನ್ನೋದು ಸಫಿಕ್ಸ್. ನಂತರ ಮ್ಯಾನೇಜ್ಮೆಂಟಲ್ಲಿ ಮೆಂಟ್, MENT ಸಫಿಕ್ಸ್ ಆಗುತ್ತೆ. ಗುಡ್ನೆಸ್, ಇಲ್ಲಿ ನೆಸ್, NESS ಅನ್ನೋದು ಸಫಿಕ್ಸ್. ಸಕ್ಸಸ್ಫುಲ್, FUL, ಫುಲ್ ಅಂತಕ್ಕಂಥದ್ದು ಸಫಿಕ್ಸ್. ಹೈಯೆಸ್ಟ್, EST ಸಫಿಕ್ಸ್ ಆಗುತ್ತೆ. ಸೆಲ್ಫಿಶ್, ಇಶ್ ಅಂತಕ್ಕಂಥದ್ದು ISH, ಇಶ್ ಅಂತಕ್ಕಂಥದ್ದು ಸಫಿಕ್ಸ್. ಕೇರ್ಲೆಸ್, ಲೆಸ್, LESS, ಲೆಸ್ ಅನ್ನೋದು ಸಫಿಕ್ಸ್ ಆಗುತ್ತೆ. ನಂತರ ಮೂಮೆಂಟ್, ಇದರಲ್ಲೂ ಸಹ ಮೆಂಟ್, MENT, ಮೆಂಟ್ ಅನ್ನೋದು ಸಫಿಕ್ಸ್ ಆಗುತ್ತೆ. ಬ್ಲೈಂಡ್ನೆಸ್, ಇಲ್ಲಿ NESS, ನೆಸ್ ಅನ್ನೋದು ಸಫಿಕ್ಸ್. ಹ್ಯಾಂಡ್ಸಮ್ ಅಲ್ಲಿ ಸಮ್, SOM, ಸಮ್ ಅಂತಕ್ಕಂಥದ್ದು ಸಫಿಕ್ಸ್ ಆಗುತ್ತೆ. ಇನ್ನು ವರ್ಕ್ಶೀಟ್ ನಂಬರ್ 80ಗೆ ಬಂದಾಗ ಈ ಕೊಟ್ಟಿರ್ತಕ್ಕಂಥ ಯೂಸ್ ಪ್ರಿಫಿಕ್ಸಸ್ ಆರ್ ಎ ಸಫಿಕ್ಸಸ್ ಟು ಮೇಕ್ ಎ ನ್ಯೂ ವರ್ಡ್ ಔಟ್ ಆಫ್ ದ ವರ್ಡ್ ಇನ್ ದ ಬ್ರಾಕೆಟ್ ಅಂತ ನೀಡಿದೆ. ಈ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ಗಳಲ್ಲಿ ಕೊಟ್ಟಿರ್ತಕ್ಕಂಥ ಬ್ರಾಕೆಟ್ನಲ್ಲಿರೋ ಪದಕ್ಕೆ ನಾವು ಪ್ರಿಫಿಕ್ಸ್ ಅಥವಾ ಸಫಿಕ್ಸನ್ನು ಸೇರಿಸಿ ಆ ವಾಕ್ಯವನ್ನು ಸರಿಯಾಗಿ ಬರ್ತಕ್ಕಂಥ ಪದವನ್ನು ಬರೀಬೇಕು. ಡೋಂಟ್ ಸ್ಟ್ಯಾಂಡ್ ನಿಯರ್ ದ ಫೈರ್, ಇಟ್ ಈಸ್ ಟೂ ಡೇಂಜರಸ್. ಇಲ್ಲಿ ಸಫಿಕ್ಸನ್ನು ಆ್ಯಡ್ ಮಾಡಿ OUS ಅನ್ನು ಸೇರಿಸಬೇಕು. ನಂತರ ಐ ಕೆನಾಟ್ ಆನ್ಸರ್ ದಿಸ್ ಕ್ವಶನ್, ಇಟ್ಸ್ ಇಂಪಾಸಿಬಲ್. ಇಮ್ ಅನ್ನೋದು ಪ್ರಿಫಿಕ್ಸ್, ಅದಕ್ಕೆ ನಾನು ಇಲ್ಲಿ ಪ್ರಿಫಿಕ್ಸನ್ನೆಲ್ಲ ಪದದ ಮುಂದೆ ಕೊಟ್ಟಿರ್ತೇನೆ ಮತ್ತು ಸಫಿಕ್ಸನ್ನೆಲ್ಲ ಪದದ ಹಿಂದೆ ಕೊಟ್ಟಿರ್ತೇನೆ. ಸ್ಟೀಲಿಂಗ್ ಅದರ್ ಪೀಪಲ್ಸ್ ಮನಿ ಈಸ್ ಡಿಸ್ಆನೆಸ್ಟ್, ಇದು ಪ್ರಿಫಿಕ್ಸ್. ಮೈ ಇಂಗ್ಲಿಷ್ ಡ್ಯಾಶ್ ಟೀಚ್ ಇದೆ, ಟೀಚಿಂಗ್, ಇದು ಸಫಿಕ್ಸ್ ಆಗುತ್ತೆ. ING ಹಿಂದಗಡೆ ಬಳಸಬೇಕಾಗುತ್ತೆ. ಮೈ ಇಂಗ್ಲಿಷ್ ಟೀಚಿಂಗ್ ಈಸ್ ವೆರಿ ಯಂಗ್. ದಟ್ ವಾಸ್ ಎ ಗ್ರೇಟ್ ಫಿಲ್ಮ್, ಇಟ್ ವಾಸ್ ರಿಯಲಿ ಡ್ಯಾಶ್ ಎಂಜಾಯಬಲ್, ಸಫಿಕ್ಸ್. ಐ ಲೈಕ್ ದಿಸ್ ಟೌನ್, ದ ಪೀಪಲ್ ಆರ್ ವೆರಿ ಫ್ರೆಂಡ್ಲಿ, LY ಸಫಿಕ್ಸ್. ಐ ಡೋಂಟ್ ಥಿಂಕ್ ಯು ಆರ್ ರೈಟ್, ಐ ಡಿಸ್ಅಗ್ರಿ, ಡಿಸ್ ಅಂತಕ್ಕಂಥದ್ದು ಪ್ರಿಫಿಕ್ಸ್. ಡಿಸ್ಅಗ್ರಿ ವಿತ್ ಯುವರ್ ಕಂಪ್ಲೇಂಟಿಂಗ್. ನಂತರ ಐ ಡೋಂಟ್ ಲೈಕ್ ದಿಸ್ ಡಿಶ್, ಇಟ್ಸ್ ನಾಟ್ ವೆರಿ ವೆಲ್ ಕುಕ್ಡ್, ಇದು ಸಹ ಸಫಿಕ್ಸ್ ಆಗುತ್ತೆ. ರಮೇಶ್ ನೆವರ್ ವೇಟ್ಸ್ ಇನ್ ಕ್ಯೂಸ್, ಹಿ ಈಸ್ ಟೂ ಇಂಪೇಷಂಟ್, ಇಮ್ ಅನ್ನೋದು ಪ್ರಿಫಿಕ್ಸ್. ಹಾಗೆ ನಂತರ ಬಂದಾಗ 1 more rupees was donated to the hospital by dash unknown person, ಇಲ್ಲಿ ಅನ್ ಅಂತಕ್ಕಂಥದ್ದು ಪ್ರಿಫಿಕ್ಸ್ ಆಗುತ್ತೆ. ಇನ್ನು ನಾವು ಮುಂದಿನ ಒಂದು ಪೀರಿಯಡ್ 33ಗೆ ಬಂದಾಗ ಚೇಂಜ್ ಆಫ್ ವಾಯ್ಸಸ್. ಚೇಂಜ್ ಆಫ್ ವಾಯ್ಸಸ್ ಅಂದಾಗ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್. ಇಲ್ಲಿ ಆಕ್ಟಿವ್ ವಾಯ್ಸನ್ನು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಿ ಬರೀಬೇಕಾಗುತ್ತೆ. ಇಲ್ಲಿ ಆಕ್ಟಿವ್ ವಾಯ್ಸನ್ನು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕಾದ್ರೆ ಆ ವಾಕ್ಯದಲ್ಲಿ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟನ್ನು ನಾವು ಐಡೆಂಟಿಫೈ ಮಾಡ್ಕೋಬೇಕು. ಫಸ್ಟು ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಪ್ಲೇಸಲ್ಲಿ ಬರೋದು, ಅಲ್ಲಿ ಕೊಟ್ಟಿರ್ತಕ್ಕಂತಹ
ಒಂದು ಸೆಂಟೆನ್ಸ್ನ ಒಂದು ವರ್ಬನ್ನು ಪ್ರೆಸೆಂಟ್ ಟೆನ್ಸಲ್ಲಿದ್ದಾಗ ಈಸ್ ಅಥವಾ ಆರನ್ನು ಬಳಸಿ ನಾವು ವರ್ಬನ್ನು ವರ್ಬ್ 3ಗೆ ಚೇಂಜ್ ಮಾಡಿ ಬೈಯನ್ನು ಬಳಸ್ಕೊಂಡು ಸಬ್ಜೆಕ್ಟನ್ನು ಆಬ್ಜೆಕ್ಟ್ ಪ್ಲೇಸ್ಗೆ ಬಳಸಬೇಕಾಗುತ್ತೆ. ಇಲ್ಲಿ ಕೆಲವು ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ಸೆಂಟೆನ್ಸ್ಗಳನ್ನು ನೀಡಲಾಗಿರುತ್ತೆ. ಆ ಸೆಂಟೆನ್ಸ್ಗಳನ್ನು ಓದಿ ವರ್ಕ್ಶೀಟ್ ನಂಬರ್ 82ನಲ್ಲಿ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸನ್ನು ಮ್ಯಾಚ್ ಮಾಡಬೇಕಾಗತ್ತೆ. ಪೊಲೀಸ್ ಅರೆಸ್ಟೆಡ್ ದ ಥೀಫ್, ಇದು ಬಿ. ದ ಥೀಫ್ ವಾಸ್ ಅರೆಸ್ಟೆಡ್ ಬೈ ದ ಪೊಲೀಸ್. ಯಾಕಂದರೆ ಇಲ್ಲಿ ಅರೆಸ್ಟೆಡ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಥೀಫನ್ನು ಮೊದಲು ಬರ್ಕೊಂಡಾಗ ಸಿಂಗ್ಯುಲರ್ ವಾಸನ್ನು ಬಳಸಬೇಕಾಗತ್ತೆ. ದ ಫಾರ್ಮರ್ಸ್ ವರ್ ಸೋಯಿಂಗ್ ಸೀಡ್ಸ್, ಇದು ಆಪ್ಷನ್ ಸಿ. ಸೀಡ್ಸ್ ವರ್ ಬೀಯಿಂಗ್ ಸೋನ್ ಬೈ ಫಾರ್ಮರ್ಸ್. ಹಿ ಹ್ಯಾಸ್ ಪ್ರಿಪೇರ್ಡ್ ಮೆನಿ ಕೇಕ್ಸ್, ಇದು ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ಮೆನಿ ಕೇಕ್ಸ್ ಹ್ಯಾವ್ ಬೀನ್ ಪ್ರಿಪೇರ್ಡ್ ಬೈ ಹಿಮ್. ನಂತರ ಫೋರ್ತ್, ಡು ಯು ಸ್ಪೀಕ್ ಇಂಗ್ಲೀಷ್, ಇಲ್ಲಿ ಎ ಆನ್ಸರ್ ಬರುತ್ತೆ. ಈಸ್ ಇಂಗ್ಲೀಷ್ ಸ್ಪೋಕನ್ ಬೈ ಯು. ನಂತರ ಬಂದಾಗ ವರ್ಕ್ಶೀಟ್ ನಂಬರ್ 83ಯಲ್ಲಿ ಸಿಟ್ ಇನ್ ಪೇರ್ಸ್ ಆ್ಯಂಡ್ ಸಾಲ್ವ್ ದ ಗಿವನ್ ವರ್ಕ್ಶೀಟ್. ಇಲ್ಲಿ ಆಕ್ಟಿವ್ ವಾಯ್ಸ್, ದ ಗರ್ಲ್ಸ್ ಫ್ಲಕ್ಡ್ ದ ಫ್ಲವರ್ಸ್. ದ ಫ್ಲವರ್ಸ್ ವರ್ ಫ್ಲಕ್ಡ್ ಬೈ ದ ಗರ್ಲ್ಸ್. ಮೈ ಸಿಸ್ಟರ್ ಈಸ್ ಪೇಂಟಿಂಗ್ ಎ ಪಿಕ್ಚರ್. ಅ ಪಿಕ್ಚರ್ ಈಸ್ ಬೀಯಿಂಗ್ ಪೇಂಟೆಡ್ ಬೈ ಮೈ ಸಿಸ್ಟರ್. The merchant sold the goods in the market. The goods were sold by the merchant in the market. They had given the order. The order had been given by them. I shall help you. You shall be helped by me. Students did not solve the problems. The problems were not solved by students. ಇನ್ನು ವರ್ಕ್ಶೀಟ್ ನಂಬರ್ 84ಗೆ ಬಂದಾಗ ಎಕ್ಸ್ಪ್ರೆಸ್ ಯುವರ್ ಎಸ್ಟರ್ಡೇ ಆಕ್ಟಿವಿಟೀಸ್ ಇನ್ ಪ್ಯಾಸಿವ್ ವಾಯ್ಸ್ ಅಬೌಟ್ 8 to 10 ಸೆಂಟೆನ್ಸಸ್ ಅಂತ ಇದೆ. ಐ ವಾಸ್ ವೋಕ್ ಅಪ್ ಅಟ್ 6 AM. ದ ಬ್ರೇಕ್ಫಾಸ್ಟ್ ವಾಸ್ ಪ್ರಿಪೇರ್ಡ್ ಬೈ ಮೈ ಮದರ್. ದ ಹೋಮ್ವರ್ಕ್ ವಾಸ್ ಗಿವನ್ ಬೈ ದ ಟೀಚರ್. ದ ಹೋಮ್ವರ್ಕ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಬೈ ಮೀ. ಕಾಷನ್ ವಾಸ್ ಗಿವನ್ ಬೈ ದ ಟೀಚರ್. ದ ಪ್ರೇಯರ್ ವಾಸ್ ಸಂಗ್ ಬೈ ದ ಸ್ಟೂಡೆಂಟ್ಸ್. ಎ ಕ್ವಶನ್ ಆಸ್ಕ್ಡ್ ಬೈ ಮೈ ಫ್ರೆಂಡ್. ಈ ರೀತಿ ಕೆಲವು ಸೆಂಟೆನ್ಸ್ಗಳನ್ನು ಆಕ್ಟಿವಿಟಿ ಒಂದು ನಿನ್ನೆ ನಡೆದಂಥ ಆಕ್ಟಿವಿಟಿಗಳನ್ನು ಪ್ಯಾಸಿವ್ ವಾಯ್ಸ್ನಲ್ಲಿ ಬರಿಬೇಕಾಗತ್ತೆ. ವಿದ್ಯಾರ್ಥಿಗಳೇ, ಇದು ಪೀರಿಯಡ್ ನಂಬರ್ 32 ಆ್ಯಂಡ್ 33ಗೆ ಸಂಬಂಧಿಸಿರ್ತಕ್ಕಂತಹ ವರ್ಕ್ಶೀಟ್ನ ಕೀ ಆನ್ಸರ್ಸ್ ಆಗಿದ್ದು, ಮುಂದಿನ ವಿಡಿಯೋದಲ್ಲಿ 34 ಮುಂದಿನ ಒಂದು ಪೀರಿಯಡ್ ಆಕ್ಟಿವಿಟೀಸನ್ನು ಕೀ ಆನ್ಸರ್ಸನ್ನು ನೋಡೋಣ. ನೀವು ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ವಿಡಿಯೋಗೆ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.